ಈ ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ ಅಂದರೆ ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತಹ ಒಂದು ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವೆಶ್ಚನ್ ಪೇಪರ್ ಇದಾಗಿದೆ. ಬನ್ನಿ ಫಸ್ಟ್ ಮೇಲಿನ ಫಸ್ಟ್ ಕ್ವೆಶ್ಚನನ್ನು ನೋಡೋಣ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ನೋಡಿ, ರಮೇಶ್ ಈಟ್ಸ್ ವೆಲ್ ಎವ್ರಿ ಡೇ ಅಂತ ಇದೆ. ಯಾವುದೇ ಒಂದು ಹೆಲ್ಪಿಂಗ್ ವರ್ಬನ್ನು ಈ ಒಂದು ಸೆಂಟೆನ್ಸಲ್ಲಿ ನಾವು ನೋಡೋದಿಲ್ಲ. ಹಾಗಾಗಿ ಮೇನ್ ವರ್ಬ್ ಆಗಿರ್ತಕ್ಕಂತಹ ಈಟ್ಸನ್ನು ನಾವು ಗಮನಿಸ್ತೇವೆ. ಈ ಈಟ್ಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಯಾಕೆಂದರೆ ನೋಡಿ, ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರಿಕೊಂಡಿದೆ ಅಂದರೆ ನಾವೇನು ಮಾಡ್ತೇವೆ, ಡಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಸೊ ಡಸ್ ಇರತಕ್ಕಂಥದ್ದು ಆಪ್ಷನ್ ಎ ಮತ್ತು ಆಪ್ಷನ್ ಬಿಗಳಲ್ಲಿ ಮಾತ್ರ. ಉಳಿದಿರ್ತಕ್ಕಂತಹ ಎರಡು ಆಯ್ಕೆಗಳು ಡಿಲೀಟ್ ಆಗ್ತವೆ. ಈಗ ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನಮಗೆ ನೆಗೆಟಿವ್ ಟ್ಯಾಗ್ ಬೇಕಾಗಿದೆ. ಸೊ ಈ ಎರಡು ಆಯ್ಕೆಗಳಲ್ಲಿ ನೆಗೆಟಿವ್ ಟ್ಯಾಗ್ ಇರತಕ್ಕಂಥದ್ದು ಆಪ್ಷನ್ ಎದಲ್ಲಿ ಡಸಂಟ್ ಹಿ ಅಂತೇಳಿ. ಸೊ ಅದೇ ಇಲ್ಲಿ ಸರಿಯಾಗಿರುವ ಉತ್ತರ. ಇನ್ನು ಸೆಕೆಂಡ್ ಕ್ವೆಶ್ಚನ್ ನೋಡೋದಾದರೆ, ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇಲ್ಲಿ ಕೇಳಿದ್ದಾರೆ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸ್ಗೆ. ಸೊ ಇಲ್ಲಿ ಕಾನ್ವರ್ಜೇಷನ್ ನಡೆಯುತ್ತೆ. ಸಂಪೂರ್ಣವಾಗಿ ನೀವು ಕಾನ್ವರ್ಜೇಷನನ್ನು ಓದ್ಕೊಳ್ಳಿ. ಈಗ ಡೈರೆಕ್ಟಾಗಿ ಕೊನೆಯ ಎರಡು ಸೆಂಟೆನ್ಸ್ಗಳನ್ನು ನೋಡೋಣ. ಶಾಲ್ ಐ ಹೆಲ್ಪ್ ಯು ಟು ಕ್ಯಾರಿ ಥಿಂಗ್ಸ್ ಅಂತ ಪ್ರಶಾಂತ್ ಕೇಳ್ತಾ ಇದ್ದಾನೆ. ಆಗ ಅನುಷಾ ಹೇಳ್ತಾಳೆ, ಪ್ಲೀಸ್ ಡೂ ಹೆಲ್ಪ್ ಮೀ. ಅಂದರೆ ಆ ಒಂದು ಥಿಂಗ್ಸ್ಗಳನ್ನು ಕ್ಯಾರಿ ಮಾಡಲಿಕ್ಕೆ ಅವಳು ಹೆಲ್ಪ್ ಕೇಳ್ತಾ ಇದ್ದಾಳೆ. ಸೊ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿದೆ ನೋಡಿ, ಆರ್ಡರ್ ಅಲ್ಲ ಇದು. ಯಾಕೆಂದರೆ ಅವಳು ಆ ಒಂದು ಥಿಂಗ್ಸ್ಗಳನ್ನು ಕ್ಯಾರಿ ಮಾಡಲಿಕ್ಕೆ ಹೆಲ್ಪ್ ಕೇಳ್ತಾ ಇರೋದ್ರಿಂದ ಸಜೆಷನ್ ಕೂಡ ಆಗೋದಿಲ್ಲ, ಯಾವುದೇ ಸಲಹೆ ಕೊಡ್ತಾ ಇಲ್ಲ. ರಿಕ್ವೆಸ್ಟ್ ನೋಡಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳಲ್ವ ಆ ಥಿಂಗ್ಸನ್ನು ಕ್ಯಾರಿ ಮಾಡಲಿಕ್ಕೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಫರಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ಇನ್ನೊಬ್ಬರಿಗೆ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಅನುಷಾ ಕೇಳ್ತಕ್ಕಂಥದ್ದು ಸಹಾಯವನ್ನು ಕೇಳ್ತಾ ಇದ್ದಾಳೆ, ಅವಳು ಆಫರ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ ಸಿ ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಇಲ್ಲೇನು ಕೇಳಿದ್ದಾರೆ ನೋಡಿ, ಚೂಸಿಂಗ್ ದ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕೇಳಿದ್ದಾರೆ. ಸೊ ಇದು ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಸೊ ಗಮನಿಸಬಹುದು, ಅರುಣ್ ಹೇಳ್ತಾ ಇದ್ದಾನೆ, ಕಿರಣ್ ಆರ್ ಯು ಅಟೆಂಡಿಂಗ್ ದ ಮ್ಯಾರೇಜ್ ಸೆರೆಮನಿ ಟುಮಾರೋ. ನಾಳೆ ಮ್ಯಾರೇಜ್ ಸೆರೆಮನಿಗೆ ಅಟೆಂಡ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಕಿರಣ್ ಹೇಳ್ತಾನೆ, ನೋ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಮೈ ಫಾದರ್ ಈಸ್ ನಾಟ್ ವೆಲ್. ನಮ್ಮ ತಂದೆಗೆ ಹುಷಾರಿಲ್ಲ, ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಆಗ ಅರುಣ್, ಇಫ್ ಯು ಹ್ಯಾಡ್ ಕಮ್ ವಿ ಡ್ಯಾಶ್ ಟೇಕನ್ ಸಮ್ ನೈಸ್ ಫೋಟೋಗ್ರಾಫ್ಸ್. ನೀನು ಒಂದು ವೇಳೆ ಬಂದಿದ್ರೆ ನಾವು ಒಳ್ಳೆ ಫೋಟೋಗ್ರಾಫ್ಗಳನ್ನು ತಗೋಬಹುದಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಪಾಸಿಟಿವ್ ಆಗಿರಬೇಕಾಗುತ್ತೆ. ಇದು ಥರ್ಡ್ ಕಂಡೀಷನಲ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಥರ್ಡ್ ಕಂಡೀಷನಲ್ ಅಂದ ತಕ್ಷಣವೇ ನಿಮಗೆ ನೆನಪಿರಬೇಕು, ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರಬೇಕಾಗುತ್ತೆ. ಇಲ್ಲಿ ನೋಡಿ, ವುಡಂಟ್ ಹ್ಯಾವ್ ಅಂತ ಫಸ್ಟ್ಗಿದೆ, ವುಡ್ ಹ್ಯಾವ್ ಅಂತ ಆಪ್ಷನ್ ಸಿ ದಲ್ಲಿದೆ. ಇನ್ನೆರಡು ಆಪ್ಷನ್ ಡಿಲೀಟ್ ಆಗ್ತವೆ. ಸೊ ಆಲ್ಮೋಸ್ಟ್ ನಿಮ್ಮ ಎಕ್ಸಾಮಲ್ಲಿ ಥರ್ಡ್ ಕಂಡೀಷನಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನೇ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ವರ್ಡ್ಸ್ಗಳು ನಮಗೆ ಬೇಕು, ವುಡ್ ಹ್ಯಾವ್ ಅಂತೇಳಿ. ಯಾಕೆಂದರೆ ತೆಗೆದುಕೊಳ್ಳಬಹುದಾಗಿತ್ತು, ಫೋಟೋಗ್ರಾಫ್ಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂತ ಬರ್ತಾ ಇದೆ. ವುಡಂಟ್ ಹ್ಯಾವ್ ಅಂದರೆ ಆಗ್ತಾ ಇರಲಿಲ್ಲ, ಇಲ್ಲ ಅಂತ ನೆಗೆಟಿವ್ ಬಂದರೆ ಮಾತ್ರ ನಾವು ವುಡಂಟ್ ಹ್ಯಾವ್ ಸೆಲೆಕ್ಟ್ ಮಾಡ್ಕೋಬಹುದಾಗಿತ್ತು. ಬಟ್ ಇಲ್ಲಿ ವುಡ್ ಹ್ಯಾವ್ ಅನ್ನೋದೇ ಸರಿಯಾಗಿರುವ ಉತ್ತರ. ಫೋರ್ತ್ ಕ್ವೆಶ್ಚನ್ ನೋಡಿ, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಕೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ತುಂಬ ಸುಲಭವಾಗಿರುವ ಪ್ರಶ್ನೆ. ಯಾಕೆಂದರೆ ಇನ್ಫಿನಿಟಿವ್ ಅಂದ ತಕ್ಷಣವೇ ವರ್ಬ್ ಇರುತ್ತೆ. ಮತ್ತು ವರ್ಬ್ಗಿಂತ ಮೊದಲು ಏನಿರುತ್ತೆ, ಫಸ್ಟ್ಗೆ ಟು ಇರಬೇಕು, ಅದಾದ ತಕ್ಷಣವೇ ವರ್ಬ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಇದೊಂದನ್ನು ನೆನಪಿಟ್ಕೊಂಡ್ರೆ ಸಾಕು ನೀವು. ಈಗ ಕೊಟ್ಟಿರೋ ಆಯ್ಕೆಗಳಲ್ಲಿ ನೋಡಿ, ಟು ಇಲ್ಲ ಆಪ್ಷನ್ ಎದಲ್ಲಿ, ಆಪ್ಷನ್ ಬಿ ದಲ್ಲೂ ಟು ಇಲ್ಲ, ಆಪ್ಷನ್ ಸಿ ದಲ್ಲಿ ನಮಗೆ ಟು ಕಾಣಿಸ್ತಾ ಇದೆ ಮತ್ತು ಗೆಟ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಮತ್ತು ಆಪ್ಷನ್ ಡಿ ಸ್ಟಡಿಯಿಂಗ್ ಇದೆ, ಅದನ್ನು ಕೂಡ ಡಿಲೀಟ್ ಮಾಡ್ತೇವೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದ ಫೋರ್ತ್ ಕ್ವೆಶ್ಚನ್. ಇನ್ನು ಮುಂದಿನ ಮೇನ್ ಕ್ವೆಶ್ಚನ್, ಸೆಕೆಂಡ್ ಮೇನ್, ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ಅದರಲ್ಲಿ ಫಿಫ್ತ್ ಕ್ವೆಶ್ಚನ್ ನೋಡಿ, ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸ್ಕೂಲ್ ಅಂತ ಇದೆ ನೋಡಿ, ಇದು ಒಂದೇ ಒಂದು ಸಿಲೆಬಲನ್ನು ಒಳಗೊಂಡಿದೆ, ಸ್ಕೂಲ್. ಅದೇ ರೀತಿ ಟೀಚರ್ ನೋಡಿ, ಟೀಚರ್, ಇಲ್ಲಿ 2 ಸಿಲೆಬಲ್ ನಮಗೆ ಸಿಗ್ತಾ ಇದೆ. ಕೇಳಿರೋದು ಕೂಡ 2 ಸಿಲೆಬಲ್. ಹಾಗಾಗಿ ಉತ್ತರ ಯಾವುದಪ್ಪ ಅಂದರೆ ಟೀಚರ್ ಅಂತಕ್ಕಂತಹ ಪದ. ಇನ್ನು ಕ್ಯಾಪ್ ಅಂತಕ್ಕಂಥದ್ದು ನೋಡಿ, ಕ್ಯಾಪ್ ಒಂದೇ ಸಿಲೆಬಲ್. ನೋ, ಇದು ಒಂದೇ ಸಿಲೆಬಲ್ ಇದೆ. 6th ನೋಡಿ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕ್ಯೂಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದ್ದಾರೆ.
ಬ್ಲಡ್ಗೆ ಯಾವುದು ಸರಿಯಾಗಿರ್ತಕ್ಕಂತಹ ಕಾಲಕೇಟಿವ್ ಆಗುತ್ತೆ? ಬ್ಲಡ್ ವರ್ಮ್ ಆಗೋದಿಲ್ಲ. ಬ್ಲಡ್ ಬ್ಯಾಂಕ್ ಅಂತಕ್ಕಂಥದ್ದನ್ನು ನಾವು ತುಂಬ ಸಾರಿ ಕೇಳಿರ್ತೇವೆ. ಅದೇ ಇಲ್ಲಿ ಸರಿಯಾಗಿರುವ ಉತ್ತರ. ಬ್ಲಡ್ ನರ್ಸ್ ಕೂಡ ಅಲ್ಲ, ಬ್ಲಡ್ ರೆಡ್ ಕೂಡ ಅಲ್ಲ, ಬ್ಲಡ್ ಬ್ಯಾಂಕ್. ಇನ್ನು 7th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ, ಹಿ ಈಸ್ ಡ್ಯಾಶ್ ಒನ್ ಐಡ್ ಮ್ಯಾನ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ನಾವು ಈ ರೀತಿ ಆರ್ಟಿಕಲ್ಸನ್ನು ಫಿಲ್ ಮಾಡಬೇಕಾದ್ರೆ ಯಾವ ಒಂದು ವರ್ಡ್ ಬ್ಲ್ಯಾಂಕ್ ಆದಮೇಲೆ ಇರುತ್ತೋ ಅದನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲಿ ಒನ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ತುಂಬಾ ಮುಖ್ಯ ವಿದ್ಯಾರ್ಥಿಗಳೇ. ನೋಡಿ, ಈ ಒನ್ನನ್ನು ನಾವು ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬೋದು. ಒನ್ ಅಂತಕ್ಕಂಥದ್ದು ಓದಿಂದ ಸ್ಟಾರ್ಟ್ ಆಗ್ತಾ ಇದೆ, ಸೊ ಇದು ಓವೆಲ್ ಸೌಂಡ್ ಇದೆ, ಹಾಗಾಗಿ ನಾವು ಆ್ಯನನ್ನು ಫಿಲ್ ಮಾಡಿಬಿಡ್ತೀವಿ ಅಂತ ಅನ್ಕೋಬೋದು. ಬಟ್ ವಿದ್ಯಾರ್ಥಿಗಳೇ ನೋಡಿ, ಈ ಒನ್ ಅಂತಕ್ಕಂಥದ್ದನ್ನು ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಒನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ವ ಅಂತಕ್ಕಂಥದ್ದು ಕಾನ್ಸನೆಂಟ್ ಆಗುತ್ತಲ್ವಾ, ಸೊ ಇಂಗ್ಲೀಷಲ್ಲೂ ಕೂಡ ಅದು ಕಾನ್ಸನೆಂಟ್ ಸೌಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಈ ರೀತಿ ಕಾನ್ಸನೆಂಟ್ ಸೌಂಡ್ ಬರೋದ್ರಿಂದ ನಾವು ಇಂಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ಎಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಿ ಈಸ್ ಎ ಒನ್ ಐಡ್ ಮ್ಯಾನ್ ಅಂತಕ್ಕಂಥದ್ದು, ಅವನೊಬ್ಬ ಒಂದು ಕಣ್ಣಿನ ಮನುಷ್ಯ ಅಂತ ಆನ್ಸರ್ ಸಿಗುತ್ತೆ. ಇನ್ನು 8th ಕ್ವೆಶ್ಚನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ರಮೇಶ್ ಡಿಡೆಂಟ್ ಕಮ್ ಟು ಸ್ಕೂಲ್. ರಮೇಶ್ ಶಾಲೆಗೆ ಬಂದಿರಲಿಲ್ಲ. ಡ್ಯಾಶ್ ಹಿ ಹ್ಯಾಡ್ ಫೀವರ್. ಎಸ್ ನೋಡಿ, ಅವನಿಗೆ ಫೀವರ್ ಇತ್ತು. ಅಂದರೆ ಇಲ್ಲಿ ರಮೇಶ್ ಸ್ಕೂಲ್ಗೆ ಬಂದಿರಲಿಲ್ಲ ಯಾಕೆಂದರೆ ಅವನಿಗೆ ಜ್ವರ ಇತ್ತು ಅಂತ. ಸೊ ಇಲ್ಲಿ ನಾವು ಬ್ಲ್ಯಾಂಕಲ್ಲಿ ಏನು ಫಿಲ್ ಮಾಡಬೇಕು ಅಂದರೆ ಬಿಕಾಸನ್ನು ಫಿಲ್ ಮಾಡ್ತೇವೆ. ಯಾಕಂದರೆ ಅಂತ ಕರಿತೇವಲ್ವ, ಹಾಗಾಗಿ ಬಿಕಾಸನ್ನು ಫಿಲ್ ಮಾಡಿ. ಇನ್ನು 9th ಕ್ವೆಶ್ಚನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆನ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಕೇಳಿದ್ದಾರೆ. ದ ಬುಕ್ ಈಸ್ ಡ್ಯಾಶ್ ದ ಲೈಬ್ರರಿ. ಲೈಬ್ರರಿಯಲ್ಲಿ ಪುಸ್ತಕ ಇದೆ ಅಂತ ಮೀನಿಂಗ್ ಬರಬೇಕಲ್ವಾ, ಸೊ ಇಲ್ಲಿ ಇನ್ ಅಂತ ಫಿಲ್ ಮಾಡಬೇಕು. ದ ಬುಕ್ ಈಸ್ ಇನ್ ದ ಲೈಬ್ರರಿ. 10th ಕ್ವೆಶ್ಚನ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ದ ಸನ್ ಡ್ಯಾಶ್ ರೈಸ್ ಇನ್ ದ ಈಸ್ಟ್. ವಿದ್ಯಾರ್ಥಿಗಳೇ ನೋಡಿ, ಇದೊಂದು ಯೂನಿವರ್ಸಲ್ ಫ್ಯಾಕ್ಟ್ ಆಗಿದೆ. ಅಂದರೆ ಇದು ಯಾವತ್ತಿಗೂ ಕೂಡ ಸತ್ಯವಾಗಿರ್ತಕ್ಕಂತಹ ಘಟನೆ. ಯಾಕೆಂದರೆ ನೋಡಿ, ಸೂರ್ಯ ಇವತ್ತು ಕೂಡ ಈಸ್ಟ್ ದಿಕ್ಕಿನಲ್ಲೇ ಅಂದರೆ ಪೂರ್ವ ದಿಕ್ಕಿನಲ್ಲಿನೇ ಉದಯಿಸ್ತಾನೆ. ಹಿಂದಿನ 106 ವರ್ಷಗಳ ಹಿಂದೆನೂ ಕೂಡ ಪೂರ್ವ ದಿಕ್ಕಲ್ಲೇ ಉದಯಿಸ್ತಾ ಇದ್ದ. ನಾಳೆ ಅಥವಾ ಮುಂದಿನ ವರ್ಷ ಇನ್ನೂ 10 ವರ್ಷ ಬಿಟ್ಟರೂ ಕೂಡ ಪೂರ್ವ ದಿಕ್ಕಲ್ಲೇ ಉದಯಿಸ್ತಾನೆ. ಸೊ ಈ ರೀತಿ ಇರತಕ್ಕಂತಹ ಸ್ಟೇಟ್ಮೆಂಟ್ಗಳನ್ನು ನಾವು ಯೂನಿವರ್ಸಲ್ ಟ್ರೂತ್ಸ್ ಅಥವಾ ಫ್ಯಾಕ್ಟ್ಸ್ ಅಂತ ಕರಿತೇವೆ. ಇಂತಹ ಸಂದರ್ಭದಲ್ಲಿ ವರ್ಬ್ಗಳನ್ನು ನಾವು ಯಾವಾಗಲೂ ಕೂಡ ಏನು ಮಾಡಬೇಕು ಅಂದರೆ ನೋಡಿ, ವರ್ಬನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ, ಇದು ನಿಮಗೆ ನೆನಪಿರಲಿ. ಇಲ್ಲಿ ದ ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂದರೆ ರೈಸ್ಗೆ ರೈಜಸ್ ಅಂತ ಸೇರಿಸ್ತೇವೆ. ಯಾಕೆಂದರೆ ದ ಸನ್ ಅಂತಕ್ಕಂಥದ್ದು 3rd ಪರ್ಸನ್ ಸಿಂಗ್ಯುಲರ್, ಹಾಗಾಗಿ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಆಗುತ್ತೆ. ಇನ್ನು ನೋಡಿ, ಇನ್ನೊಂದು ವಿಷಯವನ್ನು ನೀವು ಇಲ್ಲಿ ಗಮನಿಸ್ಬೋದು. ಅದೇನಂದರೆ ವಿದ್ಯಾರ್ಥಿಗಳೇ, ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ದ ಸನ್ ನೋಡಿ, ದ ಸನ್ ಅಂತ ನೋಡ್ತಾ ಇದ್ದೇವೆ. ಸನ್ ಅಂತಕ್ಕಂಥದ್ದು ಜಗತ್ತಲ್ಲಿ ಒಂದೇ ಒಂದಿದೆ, ಹಾಗಾಗಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೇವೆ. ಅದರ ಜೊತೆಗೆ ನೋಡಿ, ದ ಈಸ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ದಿಕ್ಕುಗಳ ಹೆಸರು ಬಂದಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲನ್ನೇ ಯೂಸ್ ಮಾಡ್ತೇವೆ. ಇದು ಕೂಡ ನಿಮಗೆ ನೆನಪಿರಲಿ. ಇನ್ ದ ಈಸ್ಟ್, ಇನ್ ದ ವೆಸ್ಟ್ ಅಥವಾ ದ ಸೌತ್, ದ ನಾರ್ತ್, ಈ ರೀತಿ ದ ಅನ್ನು ಈ ಒಂದು ದಿಕ್ಕುಗಳ ಮೊದಲಿಗೆ ಯೂಸ್ ಮಾಡಬೇಕು. ನಿಮಗೆ ಆರ್ಟಿಕಲ್ಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಶಿ ಸಿಂಗ್ಸ್ ಮೆಲೋಡಿಯಸ್ಲಿ ಅಂತ ಇದೆ ವಿದ್ಯಾರ್ಥಿಗಳೇ. ಗಮನಿಸಿ, ಈ ಒಂದು ಮೆಲೋಡಿಯಸ್ಲಿ ಅಂತಕ್ಕಂಥದ್ದು ಅವಳ ಒಂದು ಹಾಡುವ ರೀತಿಯನ್ನು ತೋರಿಸ್ತಾ ಇದೆ. ಅಂದರೆ ಒಂದು ಕ್ರಿಯೆ, ಸಿಂಗ್ಸ್ ಅಂತಕ್ಕಂಥದ್ದು ಕ್ರಿಯಾಪದ, ವರ್ಬ್ ಆಗಿದೆ ಅಲ್ವಾ. ಸೊ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು ಈ ಒಂದು ಮೆಲೋಡಿಯಸ್ಲಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ವರ್ಬನ್ನು ಡಿಸ್ಕ್ರೈಬ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಎಡ್ವರ್ಬ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ, ಒಂದು ವೇಳೆ ನೌನನ್ನು ಡಿಸ್ಕ್ರೈಬ್ ಮಾಡಿದರೆ ಅಂತಹ ವರ್ಡನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಬಟ್ ಇಲ್ಲಿ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಸಿಂಗ್ಸ್ ಅಂತಕ್ಕಂತಹ ಪದವನ್ನು. ದ್ಯಾಟ್ಸ್ ವೈ ಇಟ್ ಈಸ್ ಎಡ್ವರ್ಬ್. 12th ಕ್ವೆಶ್ಚನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದರೆ. ಶೀಲಾ ಈಸ್ ಅಡ್ಮೈರ್ಡ್ ಫಾರ್ ಹರ್ ಡ್ಯಾಶ್ ಕೈಂಡ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಈ ರೀತಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡನ್ನು ಕೇಳಿದಾಗ ಯಾವ ಪದವನ್ನು ಕೊಟ್ಟಿರ್ತಾರೋ ಆ ಒಂದು ಪದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸಫಿಕ್ಸನ್ನು ಯಾವ್ದು ಸೇರಿಸ್ಬೇಕು ಅಂತ ಥಿಂಕ್ ಮಾಡಬೇಕು ವಿದ್ಯಾರ್ಥಿಗಳೇ.
ಸೊ ಇಲ್ಲಿ ನೋಡಿ ಕೈಂಡ್ ಇದೆ ಅಲ್ವಾ, ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ಸಫಿಕ್ಸ್ ಮತ್ತು ಈ ಸೆಂಟೆನ್ಸ್ಗೆ ಫಿಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ NESS ಅನ್ನು ಸೇರಿಸ್ಬೇಕು. ಅಂದರೆ ಈ ಒಂದು ವರ್ಡ್ ಏನಾಗುತ್ತೆ ಅಂದರೆ ಕೈಂಡ್ನೆಸ್ ಅಂತ ಬರುತ್ತೆ ವಿದ್ಯಾರ್ಥಿಗಳೇ, ಕೈಂಡ್ನೆಸ್. ಸೊ ಈ ರೀತಿ ನೀವು ಸಫಿಕ್ಸ್ ಸಹಾಯದಿಂದ ವರ್ಡನ್ನು ಕಂಡುಹಿಡಿಯಬಹುದು. ಇನ್ನು 13ನೇ ಪ್ರಶ್ನೆ, ಯೂಸ್ ದ ವರ್ಡ್ ಡಾನ್ಸ್ ಆಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ ಡಾನ್ಸ್ ಅಂತ ಒಂದು ಪದವನ್ನು ಕೊಟ್ಟಿದ್ದಾರೆ. ಈ ರೀತಿ ವರ್ಬ್ ಆಗಿ ಯೂಸ್ ಮಾಡಿದರೆ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಬಹುದು ಅಥವಾ ಐ ಅಂತ ಕೂಡ ಯೂಸ್ ಮಾಡಬಹುದು. ಐ ಆಮ್ ನೋಡಿ, ನೆಕ್ಸ್ಟ್ ಇಂದ ಡಾನ್ಸ್ ಇದೆ ಅಲ್ವಾ, ಅದನ್ನು ING ಫಾರ್ಮಲ್ಲಿ ಬರೀರಿ. ಐ ಆಮ್ ಡಾನ್ಸಿಂಗ್ ಇಷ್ಟು ಬರೆದ್ರೂ ಕೂಡ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಅಥವಾ ನೀವು ಬೇರೆಯವ್ರ ಹೆಸರು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸಂಗೀತ ಅಂತ ನಾನು ಒಂದು ಹೆಸರು ತೊಗೊಳ್ತೀನಿ ಅಂದ್ಕೊಳ್ಳಿ, ಸಂಗೀತ ಡಾನ್ಸಸ್, ಯಾಕಂದರೆ ಥರ್ಡ್ ಪರ್ಸನ್ ಆಗಿರೋದ್ರಿಂದ ಸಿಂಗ್ಯುಲರ್ ಆಗಿರೋದ್ರಿಂದ ಡಾನ್ಸಸ್ ಅಂತ ಬರಿತಾ ಇದ್ದೇನೆ. ಸಂಗೀತ ಡಾನ್ಸಸ್ ವೆರಿ ನೈಸ್ಲಿ. ಸೊ ಈ ರೀತಿ ನೀವು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಬರೀಬಹುದು. ಇನ್ನು 14ನೇ ಪ್ರಶ್ನೆ, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಕೇಳಿದರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ದ ಕೂಲೆಸ್ಟ್ ಅನ್ನು ಗಮನಿಸಿದರೆ ಗೊತ್ತಾಗುತ್ತೆ ಸೂಪರ್ಲೇಟಿವ್ ಫಾರ್ಮಲ್ಲಿದೆ ಅಂಥೇಳಿ. ಮಡಿಕೇರಿ ಈಸ್ ದ ಕೂಲೆಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಇದೆ. ಸೊ ಇದನ್ನು ನಾವೀಗ ಕಂಪ್ಯಾರಿಟಿವ್ ಬರೆಯೋಣ. ಮೊದಲನೇದಾಗಿ ನೋಡಿ, ಇದನ್ನು 3 ಭಾಗ ಆಗಿ ನಾವು ಡಿವೈಡ್ ಮಾಡ್ಕೋಬಹುದು. ಹೇಗೆಂದರೆ ಮಡಿಕೇರಿ ಈಸ್ ಅಂತಕ್ಕಂಥದ್ದು, ದ ಕೂಲೆಸ್ಟ್ ಅಂತಕ್ಕಂಥದ್ದು, ಸಿಟಿ ಇನ್ ಕರ್ನಾಟಕ. ಈ ರೀತಿ ನೀವೇನು ಮಾಡಿ ಅಂದರೆ 3 ಭಾಗವಾಗಿ ಸೆಂಟೆನ್ಸನ್ನು ಡಿವೈಡ್ ಮಾಡಿಕೊಂಡ್ರೆ ಈಸಿಯಾಗಿ ಕಂಪ್ಯಾರಿಟಿವ್ ಫಾರ್ಮ್ಗೆ ಬರಿಬೋದು. ಮೊದಲನೇ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಬರಿಬೇಕು ವಿದ್ಯಾರ್ಥಿಗಳೇ. ಏನಂತ ಬರಿತೇವೆ? ಮಡಿಕೇರಿ, ಸರಿನಾ? ಮಡಿಕೇರಿ ಈಸ್ ಅಂತ ಆ್ಯಸ್ ಇಟ್ ಈಸ್ ಬರಿತೇವೆ. ಈಗ ದ ಕೂಲೆಸ್ಟ್ ಇರೋದನ್ನು ಕೂಲರ್ ದ್ಯಾನ್ ಅಂತ ಮಾಡಬೇಕು, ಕಂಪ್ಯಾರಿಟಿವ್ ಆಗಿರೋದ್ರಿಂದ ಕೂಲರ್ ದ್ಯಾನ್ ಆಯಿತು. ನೆಕ್ಸ್ಟ್ ನೋಡಿ, ಥರ್ಡ್ ಪಾರ್ಟಿಗೆ ನಾವು ಏನು ಮಾಡ್ತೀವಿ ಅಂದರೆ ಎನಿ ಅದರ್ ಅಂತ ಬರಿತೇವೆ. ಕಂಪ್ಯಾರಿಟಿವ್ ಅಂದ ತಕ್ಷಣವೇ ಥರ್ಡ್ ಪಾರ್ಟಲ್ಲಿ ಎನಿ ಅದರ್ ಅನ್ನೋದು ಫಿಕ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ, ನೆನಪಿರಲಿ. ಎನಿ ಅದರ್ ಆಯಿತು. ಇನ್ನು ಫೋರ್ತ್ ಪಾರ್ಟ್ ಸಿಟಿ ಇನ್ ಕರ್ನಾಟಕ ಇದೆ ಅಲ್ವಾ, ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ, ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಕರ್ನಾಟಕ ನೋಡಿ ಸೆಂಟೆನ್ಸ್ ಏನಾಯ್ತು ಈಗ, ಮಡಿಕೇರಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತ ಆನ್ಸರ್ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನು ನೀವು ನೋಟ್ಸಲ್ಲಿ ಬರ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏನಿದೆ ನೋಡಿ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದ ಕಿಂಗ್ ಈಸ್ ಕಾಲಿಂಗ್ ದ ಮಿನಿಸ್ಟರ್ ಅಂತ ಇದೆ. ಸೊ ಇದನ್ನು ನಾವು ಡಿವೈಡ್ ಮಾಡ್ಕೋಬೇಕು. ದ ಕಿಂಗ್ ಅನ್ನೋದು ಸಬ್ಜೆಕ್ಟ್ ಆಗಿದೆ, ಈಸ್ ಕಾಲಿಂಗ್ ಅನ್ನೋದು ವರ್ಬ್ ಆಗಿದೆ, ಮತ್ತು ದ ಮಿನಿಸ್ಟರ್ ಅನ್ನೋದು ಆಬ್ಜೆಕ್ಟ್ ಆಗಿದೆ. ಈಗ ಪ್ಯಾಸಿವ್ ವಾಯ್ಸ್ ಅಂದ ತಕ್ಷಣ ಫಸ್ಟ್ಗೆ ನಾವು ಆಬ್ಜೆಕ್ಟನ್ನು ಬರ್ಕೊಳ್ತೇವೆ. ಸೊ ದ ಮಿನಿಸ್ಟರ್ ಆಯಿತು. ಈಗ ಸೂಟೇಬಲ್ ಹೆಲ್ಪಿಂಗ್ ವರ್ಬ್ ತಗೋಬೇಕು. ದ ಮಿನಿಸ್ಟರ್ ಈಸ್ ಅಂತಕ್ಕಂಥದ್ದು, ಯಾಕಂದರೆ ಇಲ್ಲಿ ಈಸ್ ಕಾಣಿಸ್ತಾ ಇದೆ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ. ದ ಮಿನಿಸ್ಟರ್ ಈಸ್ ನೋಡಿ, ಕಾಲಿಂಗ್ ವರ್ಬ್ ಹೆಂಗಿದೆ ನೋಡಿ, ಕಾಲಿಂಗ್ ಅಂದರೆ ING ಫಾರ್ಮಲ್ಲಿದೆ ವಿದ್ಯಾರ್ಥಿಗಳೇ. ಈ ರೀತಿ ವರ್ಬ್ ING ಫಾರ್ಮಲ್ಲಿ ಇದ್ದಾಗ ನಾವು ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ದ ಮಿನಿಸ್ಟರ್ ಈಸ್ ಬೀಯಿಂಗ್ ಆಯಿತು. ಕಾಲಿಂಗ್ ಇರೋದನ್ನು V3 ಫಾರ್ಮಲ್ಲಿ ಬರೆದಾಗ ಕಾಲ್ ಅನ್ನೋದನ್ನು ಕಾರ್ಡ್ ಅಂತ ಆಗುತ್ತೆ. ದ ಮಿನಿಸ್ಟರ್ ಈಸ್ ಬೀಯಿಂಗ್ ಕಾಲ್ಡ್ ಬೈ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ನೋಡಿ, ದ ಕಿಂಗ್ ಇತ್ತಲ್ವ, ಅದನ್ನು ಇಲ್ಲಿ ಕೊನೆಗೆ ಬರೀತೇವೆ, ಬೈ ದ ಕಿಂಗ್ ಅಂತ. ಸೊ ಇಷ್ಟೇ, ದ ಮಿನಿಸ್ಟರ್ ಈಸ್ ಬೀಯಿಂಗ್ ಕಾಲ್ಡ್ ಬೈ ದ ಕಿಂಗ್ ಅಂತ ಆನ್ಸರ್ ಸಿಗ್ತಾ ಇದೆ. ಇನ್ನು ತುಂಬಾ ಡಿಫಿಕಲ್ಟ್ ಅಂಥೇಳಿ ವಿದ್ಯಾರ್ಥಿಗಳು ಪರಿಗಣಿಸ್ತಕ್ಕಂತಹ ಒಂದು ಕ್ವಶನ್ ಇದಾಗಿದೆ, ರಿಪೋರ್ಟೆಡ್ ಸ್ಪೀಚ್. ಬಟ್ ಇದು ತುಂಬ ಸಿಂಪಲ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಯಾವ ರೀತಿ ನೋಡಿ, ಇಲ್ಲಿ ರೂಪಾ ಮತ್ತು ದಿವ್ಯಾ ಅಂದರೆ ಇಬ್ಬರು ಗರ್ಲ್ಸ್ ಮಾತಾಡ್ತಾ ಇದ್ದಾರೆ. ಈಗ ಅಂಡರ್ಲೈನ್ ಮಾಡಿರೋ ಸ್ಟೇಟ್ಮೆಂಟನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, ದಿವ್ಯಾ ಆಸ್ಕ್ಡ್ ರೂಪಾ ಅಂತ ಇದೆ. ಸೊ ಈಗ ಹೌ ಈಸ್ ಯುವರ್ ಫಾದರ್ ನೌ ಅಂತ ಇದೆ ಅಲ್ವಾ, ಇದನ್ನು ರಿಪೋರ್ಟ್ ಮಾಡಬೇಕು. ಸೊ ಇದು WH ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ, ಯಾಕೆಂದರೆ ನೋಡಿ ಹೌವಿಂದ ಸ್ಟಾರ್ಟ್ ಆಗಿದೆ ಹಾಗಾಗಿ. ಸೊ ದಿವ್ಯಾ ಆಸ್ಕ್ಡ್ ರೂಪಾ, ಹೌವನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ತೇವೆ. ಸ್ಮಾಲ್ ಲೆಟ್ರಲ್ಲಿ ಬರಿತಾ ಇದ್ದೇನೆ, ಹೌ. ಈಗ ನೋಡಿ ಈಸ್ ಯುವರ್ ಇದೆ ಅಲ್ವಾ, ಇಲ್ಲಿ ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ಹೌ ಆಯ್ತು. ಈಗ ಈಸ್ ಮತ್ತು ಯುವರ್ ಫಾದರ್ ಇವೆರಡನ್ನೇ ಎಕ್ಸ್ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಯುವರ್ ಫಾದರ್ ಈಗ ಫಸ್ಟ್ಗೆ ಬರ್ಕೋಬೇಕು. ಹೌ ಯುವರ್ ಇರೋದನ್ನು ಏನಂತ ಮಾಡಬೇಕು ನೋಡಿ, ರೂಪ ಇರೋದ್ರಿಂದ ಯುವರ್ ಅಂದರೆ ಇಲ್ಲಿ ರೂಪ ಅಲ್ವಾ, ಹಾಗಾಗಿ ಪ್ರನೌನ್ ಹರ್ ಅಂತ ಆಗುತ್ತೆ. ಹೌ ಹರ್ ಫಾದರ್
ಈಸ್ ಇರೋದನ್ನು ವಾಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಇನ್ನು ನೋಡಿ ಇಲ್ಲಿ ಕೊನೆಗೆ ನೌ ಇದೆ ಅಲ್ವಾ, ಇಂಡೈರೆಕ್ಟ್ ಸ್ಪೀಚ್ ಬರೀಬೇಕಾದ್ರೆ ದೆನ್ ಅಂತ ಬರಿತೇವೆ. ಹೌ ಹರ್ ಫಾದರ್ ವಾಸ್ ದೆನ್ ಅಂತ ನಮಗೆ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ನೋಡಿ ಏನಾಯಿತು, ದಿವ್ಯ ಆಸ್ಕ್ಡ್ ರೂಪಾ ಹೌ ಹರ್ ಫಾದರ್ ವಾಸ್ ದೆನ್ ಅಂತ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇವಿಷ್ಟು 16ನೇವರೆಗಿನ ಪ್ರಶ್ನೆಗಳು. ಇನ್ನು ಥರ್ಡ್ ಮೇನಲ್ಲಿ 17th ಕ್ವಶನ್ ಎರರ್ ಫೈಂಡಿಂಗಿಗೆ ಸಂಬಂಧಪಟ್ಟಂತೆ 2 ಎರರ್ಸ್ಗಳನ್ನು ಹುಡುಕಿ ಬರೀಬೇಕು. ಎಡಿಟ್ ಇಟ್ ಆ್ಯಂಡ್ ರೀರೈಟ್ ಅಂತ ಕೇಳಿದ್ದಾರೆ, ಅಂದರೆ ನೀವು ಆನ್ಸರ್ ಬುಕ್ಲೆಟಲ್ಲಿ ಮತ್ತೊಮ್ಮೆ ಬರೀಬೇಕು ವಿದ್ಯಾರ್ಥಿಗಳೇ. ಏನೇನು ಕೇಳಿದ್ದಾರೆ ನೋಡಿ, ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಯೂಸ್ಡ್ ಅಂತ ಇದೆ, ಅದೇ ರೀತಿ ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಯಾವುದು ಮೊದಲಿಗೆ ನೋಡೋಣ. ಹನೀಫ್ ಹೆಸರಿದೆ, ಕ್ಯಾಪಿಟಲ್ ಇದೆ. ವಾಸ್ ಈಸ್ ಸೋಲ್ಜರ್, ಹೀ ಫಾಟ್ ಬ್ರೇವ್ ಇನ್ ದ ಕಾರ್ಗಿಲ್ ವಾರ್, ಹೀಸ್ ಮದರ್ ಹೇಮಾ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ, ಹೇಮಾ ಅಂತಕ್ಕಂತಹ ಪದ ಏನಿದೆನೋ ಒಬ್ಬ ವ್ಯಕ್ತಿಯ ಹೆಸರಾಗಿದೆ. ಸೊ ವ್ಯಕ್ತಿಯ ಹೆಸರು ಯಾವಾಗಲೂ ಕೂಡ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಹೇಮಾ ಅಂತಕ್ಕಂತಹ ಪದದಲ್ಲಿ ಹೇಮಾ ಅಂತಕ್ಕಂತಹ ಪದ ಎಚ್ ಕ್ಯಾಪಿಟಲಿಂದ ಆರಂಭ ಆಗಬೇಕು. ಸೊ ಈಗ ಫಸ್ಟ್ ಸಿಕ್ತು. ಇನ್ನು ಎಡ್ವರ್ಬಿಯಲ್ ಮಿಸ್ಟೇಕ್ ಅಂತ ಕೇಳಿದ್ದಾರೆ ನೋಡಿ. ಇನ್ನೊಂದ್ಸರಿ ಸೆಂಟೆನ್ಸನ್ನು ನೋಡೋಣ. ಹನೀಫ್ ವಾಸ್ ಎ ಸೋಲ್ಜರ್, ಹಿ ಫಾಟ್ ಬ್ರೇವ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಸೊ ನಾವು ಎಡ್ವರ್ ಬಂದ ತಕ್ಷಣವೇ ನೆನಪಿಟ್ಕೋಬೇಕು, ಆ ಒಂದು ಯಾವುದೋ ಒಂದು ಪದಕ್ಕೆ ಎಲ್ ವೈಯನ್ನು ಸೇರಿಸ್ಬೇಕಾಗಿರುತ್ತೆ ನಾವು. ಸೊ ಇಲ್ಲಿ ಬ್ರೇವ್ ಅಂತಕ್ಕಂಥದ್ದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಎಲ್ ವೈ ಸೇರಿಸ್ಬೋದು, ಬ್ರೇವ್ಲಿ ಅಂತೇಳಿ. ಸೊ ಈ 2 ಪದಗಳನ್ನು ನೀವು ಸರಿಪಡಿಸಿ ಬರಿಬೇಕು ವಿದ್ಯಾರ್ಥಿಗಳೇ. ಸೊ ಇವಿಷ್ಟು ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಇನ್ನು ಉಳಿದಿರ್ತಕ್ಕಂತಹ 2 ಅಂಕದ ಪ್ರಶ್ನೆಗಳು ಕೂಡ ಇಲ್ಲಿದ್ದಾವೆ. ನೀವೇನು ಮಾಡ್ಬೋದು, ಇವುಗಳ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಆಲ್ರೆಡಿ ನೋಟ್ಸ್ ಬರೆದಿರ್ತೀರ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ನಾನು ಇವುಗಳಿಗೆ ಆನ್ಸರ್ಸನ್ನು ಕೊಟ್ಟಿದ್ದೇನೆ. ನೀವು ಸರ್ಚ್ ಮಾಡಿಬಿಟ್ಟು ಯು ಕ್ಯಾನ್ ವಾಚ್ ಆಲ್ ಆಫ್ ದೆಮ್. ಎಸ್ ನೋಡಿ, ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದಾವೆ. ಒಂದು ವೇಳೆ ಆನ್ಸರ್ಸ್ ಬೇಕು ಅಂದರೆ ಎಸ್ ವಿ ವಾಂಟ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಐ ವಿಲ್ ಟ್ರೈ ಟು ಗಿವ್ ದ ಆನ್ಸರ್ಸ್ ಫಾರ್ ದೀಸ್ ಆಲ್ ದ ಕ್ವಶನ್ಸ್. ಓಕೆ, ಸ್ಟೋರಿ ರೈಟಿಂಗ್ ಹೇಗೆ ಬರೆಯೋದು, ಅದೇ ರೀತಿ ಪ್ರೊಫೈಲ್ ಹೇಗೆ ಬರೆಯೋದು ಅಂತಕ್ಕಂಥದ್ದನ್ನು ತುಂಬ ಈಸಿಯಾಗಿ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಅವೆಲ್ಲವನ್ನು ನೀವು ಸರಿಯಾಗಿ ನೋಡಿ ಗಮನಿಸಿ ಕಲಿತ್ಕೊಳ್ಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ don't forget to hit the like button and also share with your all friends. They can also learn easily. Let's meet in next video. Until take care and keep learning. Bye bye.